ಅವರು ವಕೀಲರಂತ ಇವರೆಲ್ಲ ಸುಳ್ಳು ಹೇಳ್ಕೊಂಡು ವಕೀಲರು ಪೊಲೀಸು ಕೋರ್ಟ್ ಮಿನ್ರು ಅನ್ಕೊಂಡು ಬದುಕ್ತಾ ಇರೋರು ಇವರೆಲ್ಲ ದುಡ್ಗೋಸ್ಕರ. ಯಾವನ್ ಕೋರ್ಟ್ ಮಿನ್ನೂ ಇಲ್ಲ, ಯಾವ ಪೊಲೀಸನು ಇಲ್ಲ ಅಲ್ಲಿ. ಕೆಟ್ಟದಾಗ ಮಾತಾಡಿರೋ ರೆಕಾರ್ಡಿಂಗ್ ಇದೆಯಾ? ಇದೆ ಸರ್, ಇದೆ. ನನ್ನ ಹತ್ರ ತಗೊಂಡ್ ಬಾ, ಅವ್ನು ಯಾವ ಲಾಯರ್ ಅಂತ ನಾನು ನೋಡ್ತೀನಿ. ಕೋರ್ಟ್ ಮಿನ್ರೆ ನಿಮ್ ಕೆಲಸ ನೀವು ಮುಂದುವರಿಸಿ, ನನ್ ಕೆಲಸ ನಾನು ಮುಂದುವರಿಸ್ತೀನಿ. ನೋಡ್ತೀನಿ ಅವ್ನು ಯಾವ ಲಾಯರ್ ಯಾವ ಕೋರ್ಟ್ ಮಿನ್ ನೋಡ್ತೀನಿ ನಾನು. ಯಾವ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು? ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಏನಾಗಿದ್ದೀರಿ ನೀವು? ಕೋರ್ಟ್ ಅಮೀನಾನ ನೀವು? ಹೌದು, ಕೋರ್ಟ್ ಅಮೀನ್ರು ಮಾತಾಡ್ತಿರೋದು. 1 ತಿಂಗಳು ಕಟ್ಟಿಲ್ಲ ಅಂದ್ರೇನೆ ನಿಮ್ಗೆ ಕೋರ್ಟ್ ಇಂದ ವಾರೆಂಟ್ ಕೊಟ್ಬಿಡ್ತೀರಾ ನೀವು? ಯಾವನಾದ್ರೂ ಫೋನ್ ಮಾಡಿ ಧಮ್ಕಿ ಹಾಕಿದ್ರೆ ಹಂಗೆ ಒಂದೇ ಮಾತೇಳು, ಏನ್ ಕಿತ್ಕೊಳ್ತೀಯ ಕಿತ್ಕೊ, ನಾನು 15ನೇ ತಾರೀಕುವರೆಗೂ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಬಿಡು. ಸರ್ ನಮ್ಮ ವೈಫಿಗೆ ಮೊನ್ನೆನೇ ಸರ್ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಸರ್. ನಮ್ಮ ವೈಫ್ಗೆ ಅಂತ ಥ್ರೆಟ್ ಹಾಕಿದ್ದಾನೆ ಗೊತ್ತಾ ಸರ್? ಅಷ್ಟು ಬೇಜಾರಾಯ್ತು. ಹಲೋ ಯಾರು ಸರ್? ಸರ್ ವೆರಿ ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. ನಮಸ್ತೆ, ಯಾರು? ಸರ್ ವಿಟು ಸೂರ್ಯ ಸರ್ ಅಲ್ಲ ಸರ್ ಮಾತಾಡ್ತಿರೋದು? ಹೌದು ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಸರ್. ನಾನು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದು, ನಾನು ಸರ್ಜಾಪುರ ರೋಡಲ್ಲಿ. ಸರ್, ಇದು ಒಂದು ರಿಗಾರ್ಡಿಂಗ್ ಬಂದ್ಬಿಟ್ಟು ಏನಾಗಿದೆ ಅಂತಂದ್ರೆ, ಇದು ಕೋಟ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಕಡೆಯಿಂದ ಬಂದ್ಬಿಟ್ಟು ಆಕ್ಚುಲಿ ನಾನು ಕ್ರೆಡಿಟ್ ಕಾರ್ಡ್ ಪಡೆದಿದ್ದೆ, ಓಕೆನಾ? ಸೊ ಅದನ್ನ ಸೆಟಲ್ಮೆಂಟ್ ತಗೊಂಡಿದ್ದೆ ಸರ್. ಅರೌಂಡ್ 60,000 ಅರೌಂಡ್ ಬಂದ್ಬಿಟ್ಟು ಸೆಟಲ್ಮೆಂಟ್ ತಗೊಂಡಿದ್ದೆ. ತಗೊಂಡು ಏನಾಗಿದೆ, ಅದ್ರ 30,000 ರೂಪಾಯಿ ನಾನು ಕಟ್ಟಿದ್ದೀನಿ ಸರ್. ರಿಮೈನಿಂಗ್ ಬಂದ್ಬಿಟ್ಟು 28,000 ಸಮಥಿಂಗ್ ಬಂದ್ಬಿಟ್ಟು ಏನೋ ಪೆಂಡಿಂಗ್ ಇತ್ತು. ಸೊ ಅದರಿಂದ ಏನಾಯ್ತು, ಇವಾಗ ಬಂದ್ಬಿಟ್ಟು ನಮ್ಮ ವೈಫ್ ಬಂದ್ಬಿಟ್ಟು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರುತ್ತೆ. ನಾನೇನಿದೆ ಇವಾಗ ನನಗೆ ಆಗಕ್ಕಾಗಲ್ಲ, ನಾನು ಕಟ್ ಕೊಡ್ತೀನಿ. ಬಟ್ ಏನಿದೆ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಅಂದ್ರೆ ಈ ಮಂತ್ ಬಂದ್ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಇವಾಗ ಏನಾಗ್ತಿದೆ ಅಂತ ಸರ್, ಇವ್ 2 ವ್ಯಕ್ತಿಗಳು ಬಂದ್ಬಿಟ್ಟು ಕಂಟಿನ್ಯೂಸ್ ಬಂದ್ಬಿಟ್ಟು ನಮ್ಮ ವೈಫ್ ಥ್ರೆಟ್ ಕಾಲ್ಸ್ ಮಾಡ್ತಾ ಇದಾರೆ. ಆಮೇಲೆ ನನಗೆ ಇವಾಗ ಫೋನ್ ಮಾಡ್ತಾರೆ. ನಾನು ಬಂದ್ಬಿಟ್ಟು ಗಾಡಿ ಡ್ರೈವಿಂಗ್ ಮಾಡ್ತಿದ್ದೆ ಸರ್. ಏನಂತಂದ್ರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನ್ ಹೇಳ್ತಿದ್ದಾನೆ, ಅವನ ಹೆಸರು ಬಂದ್ಬಿಟ್ಟು ಗುರು ಪ್ರಸಾದ್ ಅಂತ ಏನಿದೆ ಸರ್. ನಾನು ಸ್ಕ್ರೀನ್ ಶಾಟ್ ನಿಮ್ಗೆ ಶೇರ್ ಮಾಡಿದ್ದೀನಿ ಸರ್. ಅದು ಅವ್ನು ಬಂದ್ಬಿಟ್ಟು ಏನ್ ಹೇಳ್ತಿದ್ದಾನೆ, ನಾನು ಅಡ್ವೊಕೇಟ್ ಅಂತ ಹೇಳ್ತಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ನಂಬರ್ ಕೊಟ್ಟು ಅವನು ಅಡ್ವೊಕೇಟ್ ಅಂತ ಹೇಳ್ತಿದ್ದಾನೆ. ಇಲ್ಲ ಅಂತಂದ್ರೆ ಮಂಡ್ಯ ಬಂದ್ಬಿಟ್ಟು, ಇಲ್ಲಾಂದ್ರೆ ಇವಾಗ್ಲೇ ನಾನು ಇದು ಕಳ್ಸ್ಕೊಡ್ತೀನಿ, ಅದು ಕಳ್ಸ್ಕೊಡ್ತೀನಿ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಬಂದ್ಬಿಟ್ಟು ಪೊಲೀಸವರು ಜೀಪ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಥ್ರೆಟ್ ಕಾಲ್ಸ್ ಮಾಡ್ತಿದ್ದಾರೆ. ಏನೇನಿದೆಯಲ್ಲ ಇದು ಏನಿದೆಯಲ್ಲ ನಿಮ್ಗೆ ಲೈಕ್ ವಾಟ್ ಎವರ್ ಪ್ರಾಪರ್ಟೀಸ್ ಆ ತರ ಎಲ್ಲ ಬಂದ್ಬಿಟ್ಟು ಇದ್ರದೆಲ್ಲ ಮಾತಾಡ್ತಿದ್ದಾರೆ ಸರ್. ಹಂಗಾಗಿ ಸರ್ ಇವಾಗೂ ಜಸ್ಟ್ ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ ಮುಂಚೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಶೇರ್ ಮಾಡಿದ್ರು ಸರ್. ಹಂಗಾಗಿ ಅದಕ್ಕೆ ಅವ್ರ ಹತ್ರ ನನಗೆ ಆಪ್ಷನ್ ಇದ್ದಿಲ್ಲ, ಏನ್ ಮಾಡೋದಂತ ಗೊತ್ತಾಗಿಲ್ಲ. ಹಂಗಾಗಿ ಸರ್ ಬೇರೆ ಜಸ್ಟ್ 28,000 ಸರ್. ಇವಾಗ ಈ ತಿಂಗಳು ಸೇರಿಸಿದ್ರೆ 30,000 ಸರ್, ಅಷ್ಟೇ ಸರ್. 30,000 ಇದಾಗುತ್ತೆ ನಿಮ್ಗೆ ಬಂದ್ಬಿಟ್ಟು ಇಂಟ್ರೆಸ್ಟ್ ಅಡಪ್ ಆಗುತ್ತೆ, ನೀವು ಕಟ್ಬೇಕಾಗುತ್ತೆ ಸರ್ ಅಂತ ಹೇಳಿ. ಆಯ್ತು, ಅದು ಬಿಲ್ ಏನಿದೆ ಮಾಡ್ಲಿ, ನಾನು ಖರ್ಚನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಅದನ್ನು ಹೇಳಿದ್ದೀನಿ. ಇವಾಗ ಇವ್ರು ಏನ್ ಹೇಳ್ತೀರಾ, ಅವ್ರು ಈ ವಿಷಯನ ಕೇಳಿದ್ರೆ ನೀನ್ ಯಾವನಾದ್ರೂ ಖರ್ಚು ಏನ್ ಮಾಡು, ಯಾವನ ಎಂತ ವ್ಯಕ್ತಿನಾದ್ರೂ ನಾನು ಮಾಡ್ತೀನಿ, ನಾನು ಪೊಲೀಸ್ ಜೀಪ್ನ ಕಳ್ತೀನಿ, ಹಂಗ್ ಮಾಡ್ತೀನಿ, ನೀನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಥ್ರೆಟ್ ಕಾಲ್ಸ್ ಮಾಡ್ತಿದ್ದಾರೆ ಸರ್. ಯಾಕಪ್ಪ ದುಡ್ಡು ಕಟ್ಟಿಲ್ಲ? ಇಲ್ಲ ಸರ್, ಇವಾಗ ನೋಡಿ ಸರ್, ನಂದು ಇಶ್ಯೂ ಇತ್ತು ಸರ್. ಹಂಗಾಗಿ ನಾನು ಇವಾಗ ಕೇಳ್ಕೊಂಡಲ್ಲ ಸರ್. ಹಂಗಾಗಿ ಯಾಕಂದ್ರೆ ನಾನು ಇವಾಗ ಜಾಬ್ ಹೋಗ್ತಿಲ್ಲ ಡ್ಯೂ ಟು ಸಮ್ ಅದೇ ನನ್ ಈ ರೀಸನ್ಗೋಸ್ಕರ ಸ್ವಲ್ಪ ಏನಾಯ್ತು, ನಾನು ರಜೆ ಹಾಕಿ ನಾನು ಆಕ್ಚುಲಿ ನಾನು ಕೆಲಸಕ್ಕೆ ಹೋಗ್ತಾ ಹೇಳ್ಬೇಕಂದ್ರೆ ಆಯ್ತು ಹಂಗ ಇದ್ರಲ್ಲಿ ಬಂದ್ಬಿಟ್ಟು ನಾನು ಹೇಳ್ಕೊಂಡಿದ್ದೀನಿ ಸರ್. ಬಟ್ ಇವಾಗ ಸಡನ್ ಆಗಿ ಕಾಲ್ ಮಾಡ್ಬಿಟ್ಟು ಆ ವ್ಯಕ್ತಿ ನಿಮ್ ನಂಬರ್ ಕೊಟ್ರಿ, ಇವಾಗ ನಿಮ್ ಮೇಲೆ ಇದು ರೇಸ್ ಆಗಿದೆ ಹಂಗಂತ ಹೇಳ್ಬಿಟ್ಟು ಈ ತರ ಮಾತಾಡ್ತಿದ್ದಾರೆ ಸರ್. ನಾವೀಗ ನಾನು ಇಲ್ಲ ಅಂತಾನು ಹೇಳಿಲ್ಲಲ್ಲ ಸರ್, ನಾನು ಹಂಗೂ ಒಪ್ಪಿನೂ ನಾನು ಇದು ಮಾಡಿದ್ದೀನಲ್ಲ ಸರ್. ಈಗ ಯಾವಾಗ ಕಟ್ಬೇಕಂತ ಇದ್ರಿ? ಏನ್ ಸರ್, ನಾ ಆಫ್ಟರ್ 15th ಏನಿದೆ ನಾ ಕಟ್ಟೋಣ ಅಂತ ಇದ್ದಿತ್ತು ಸರ್. ಅದು 15th ಏನೋ ಇದಾಗುತ್ತೆ ಅಂತಂದ್ರೆ ನಾನು ಹೇಳಿದ್ದೀನಿ. ನಾನು ಅದು ಓಕೆ, ನಾನು ಕಾನ್ವರ್ಸೇಷನ್ ಏನಿದೆ ಮಾತಾಡ್ಕೊಂಡು ನಾನು ಮಾಡಿದ್ದೀನಿ ನಾನು. ಬಟ್ ಇವಾಗ ನೋಡಿದ್ರೆ ಕಂಟಿನ್ಯೂಸ್ ಬಂದ್ಬಿಟ್ಟು ಕಾಲ್ ಮಾಡ್ತಿದ್ದಾರೆ ಸರ್. ಇವಾಗ ನಂಬರ್ ಕಾನ್ಫರೆನ್ಸ್ ಕೊಡಿ. 1 ಸೆಕೆಂಡ್ ಸರ್, ತಗೊಂತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ. ಹಲೋ ಸರ್. ಹಲೋ ಹಲೋ ಸೂರ್ಯ ಸರ್. ಹಲೋ ಹಲೋ. ಸರ್ ಲೈನ್ ಅಲ್ಲಿ ಇದ್ದಾರೆ. ಮಾತಾಡ್ಬೋದೇನ್ರಿ? ಯಾರು ಗೊತ್ತಾಗ್ಲಿಲ್ಲ ಅಂದೆ. ವಿಟು ಸೂರ್ಯ ಮಾತಾಡ್ತಾ ಇದ್ರಿ. ಹೇಳಿ, ಯಾವ ಬ್ಯಾಂಕ್ ನಿಮ್ದು? ಯಾರ್ ಬ್ಯಾಂಕ್ನವ್ರು ಅಂತ ಹೇಳಿದ್ ನಿಮಗೆ? ಇದು ಪ್ರಕಾಶ್ ಗೌಡ ಅಂತ ಹೇಳಿ ಸಿಟಿ ಸಿವಿಲ್ ಕೋರ್ಟ್ ಕಡೆಯಿಂದ ಮಾತಾಡ್ತಿರೋದು, ಕೋರ್ಟ್ ಅಮೀನ್ರು. ಸಿಟಿ ಸಿವಿಲ್ ಕೋರ್ಟ್ ಕಡೆಯಿಂದ ಕೋರ್ಟ್ ಅಮೀನ್ರು ಮಾತಾಡ್ತಿರೋದು. ಏನ್ ವಿಚಾರಕ್ಕೆ ಫೋನ್ ಮಾಡಿದೀರಾ? ಏನೋ ಧಮಕಿ ಆಗ್ತಾ ಇದೀರಂತೆ, ಏನೋ ಪೊಲೀಸರು ಕಳಿಸ್ತೀನಿ, ಮನೆ ಹತ್ರ ಜೀಪಲ್ಲಿ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಕೋರ್ಟ್ ಇಂದ ಆರ್ಡರ್ ಆಗಿದೆಯಾ? ಮಾತಾಡಿರೋ ರೆಕಾರ್ಡ್ ಆಯ್ತಲ್ವಾ ಅವ್ರ ಕಡೆಗೆ? ರೆಕಾರ್ಡ್ ಇದೆ, ಕೋರ್ಟ್ ಇಂದ ಆರ್ಡರ್ ಆಗಿದೆಯಾ? ಯಾವ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು? ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಏನಾಗಿದ್ದೀರಿ ನೀವು? ನೋಟಿಸ್ ಇಶ್ಯೂ ಮಾಡಕ್ಕೋಸ್ಕರ ಅವ್ರು ಸ್ಟೇಷನ್ ಬಳಿ ಅಟ್ಯಾಚ್ಮೆಂಟ್ ಹೋಗ್ತಿದ್ದೆ. ಅದ್ರ ಮಾಹಿತಿ ಕೊಡಕ್ ಫೋನ್ ಮಾಡಿದ್ದೆ. ಅವ್ರು ನಿಮ್ಗೆ ಲೈನ್ ತಗೊಂಡು ಒಂದ್ ಕೇಳ್ರಿ, 1 ತಿಂಗಳು ಕಟ್ಟಿಲ್ಲ ಅಂದ್ರೇನೆ ನಿಮ್ಗೆ ಕೋರ್ಟ್ ಇಂದ ವಾರೆಂಟ್ ಕೊಟ್ಬಿಡ್ತೀರಾ ನೀವು? ಅವ್ರು 1 ತಿಂಗಳು ಕಟ್ಟಿದಾರ ಇಲ್ಲ, ಎಷ್ಟು ಹಣ ತಗೊಂಡವ್ರು, ಎಷ್ಟು ಕಟ್ಟವ್ರು, ಏನು ಎತ್ತ ಅಂತ ಹೇಳಿ ವಿಚಾರಣೆ ನಮಗ್ ಗೊತ್ತಿರಲ್ಲ. ಅವ್ರು ಕಳ್ಸಿಕೊಟ್ಟಿರೋರು ವಕೀಲರದು ನಂಬರ್ ಕೊಟ್ಟಿದ್ದೀನಿ ಅವ್ರ ಕಡೆಗೆ. ಏನೇ ವಿಚಾರಣೆ ಕೇಳಂಗಿದ್ರೆ ಅವ್ರ ಕಡೆ ಕೇಳಿ, ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ. ಯಾಕ್ರಿ ಇವ್ರೆ ಮಂಜುನಾಥ್ ಅವ್ರೆ, ಯಾರು ಯಾಕೆ ಅವ್ರ ಕಡೆಗೆ ಲೈನ್ ಏನಿದ್ದಾರೆ ಸರ್? 1 ಸೆಕೆಂಡ್ ಸರ್. ಸೂರ್ಯ ಸರ್. ಹಲೋ
ಸರ್ ಅವ್ರು ಇನ್ನೊಬ್ರು ವ್ಯಕ್ತಿ ಏನಿದೆ ಅಂತಂದ್ರೆ ಇವಾಗ ಜಸ್ಟ್ ಅವ್ರಿಗೆ ಫೋನ್ ಮಾಡಿದೆ ಸರ್. ಅವ್ರು ಏನಂತ ಹೇಳ್ಬೋದು ಸರ್, ಅವರು ಮಾತಾಡ್ಬೇಕು, ಇವ್ರ ನಂಬರ್ ಕೊಟ್ಟರು ಅದೇನಿದೆ ಮಾತಾಡಿ ಅಂತ ಅಂದ್ರು. ಅವ್ರಿಗೆ ಮಾತಾಡಿದ್ರೆ ಅವ್ರ ಏನಂತಿದ್ದಾನೆ, ಅವ್ನು ಏನ್ ಮಾತಾಡೋದು, ನಾನು ಹತ್ರ ಆಮೇಲೆ ಮಾತಾಡ್ಕೊಂತೀನಿ, ನಿನ್ನ ಹತ್ರ ಬಿಟ್ಟು ಅರ್ಧ ಗಂಟೆ ಬಿಟ್ಟು ಮಾತಾಡ್ತೀನಿ, ನಂಗೆ ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಿದ್ದಾರೆ. ಈ ತರ ಮಾತಾಡ್ತಿದ್ದಾರೆ ಸರ್ ಅವರು. ಯಾವನ್ ಬಂದ್ ಕಿತ್ಕೊಳ್ತೀರ, ಕಿತ್ಕೊಳ್ಳಿ ಅನ್ಬಿಡು. ಫೋನ್ ಮಾಡಿದ್ರೆ ನೀವು ಒಂದ್ ನಿಮಿಷ ಅವ್ರ ಕಡೆ ಫೋನ್ ಮಾಡಿದ್ರೇನ್ರಿ ಮಂಜುನಾಥ್ ಅವ್ರೆ? ಸರ್ ಮಾಡಿರೋದಕ್ಕೆ ನಾನು ಹೇಳ್ತಾರ ಸರ್, ಅದಕ್ಕೇನೆ ಅವ್ರು ಹಂಗೆ ಅಂದ್ರು. ಅವರು ಅಲ್ಲ ರೀ, ನೀವ್ ಹೆಂಗ್ರಿ ಕೋರ್ಟ್ ಅಮೀನಾನ ನೀವು? ಹೌದು, ಕೋರ್ಟ್ ಅಮೀನ್ರು ಮಾತಾಡ್ತಿರೋದು. ಸಿಟಿ ಸಿವಿಲ್ ಕೋರ್ಟ್ ನಾಗೆ ಕೋರ್ಟ್ ನಂಬರ್ 8 2ನೇ ಫ್ಲೋರ್ ನಾಗೆ. ಏನ್ ನಿಮ್ ಹೆಸರು? ಪ್ರಕಾಶ್ ಗೌಡ ಅಂತ ಹೇಳಿ. ಹೌದಾ? ಹೌದು. ಏನ್ ನಿಮ್ ಐಡಿ ನಂಬರು? ಬನ್ನಿ ಸ್ಟೇಷನ್ ಕಡೆ ಕೊಡಿಸ್ತೀನಿ. ಐಡಿ ನಂಬರ್ ಅಲ್ಲ, ನೀವು ಪೂರ್ತಿ ವಿಚಾರಣೆನೆ ಕೊಡ್ತೀನಿ. ಬನ್ನಿ ಅಲ್ಲಿ ನಿಮ್ಮ ಸಮೇತ ಅವ್ರನ್ನ ಕರ್ಕೊ ಬನ್ನಿ. ಯಾವ ಸ್ಟೇಷನ್? ವಿಚಾರಣೆ ನಿಮ್ಗೆ ಅವ್ರ ಲೋಕಲ್ ಸ್ಟೇಷನ್ ಬಳಿ. ಈಗ ಅವರು ಇತ್ಯಾದಿ ಮಾಡಿ ವಜಾ ಮಾಡ್ಕೊತೀನಿ, ಅದ್ ಏನು ಕೋರ್ಟಿನ ವಿಚಾರ ಬೇಡ ಅಂತ ಹೇಳಿದ್ರು. ಸಂಬಂಧಪಟ್ಟ ವಕೀಲರ ನಂಬರ್ ಕೊಟ್ಟಿದ್ದೀನಿ, 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿ ಈ ವಿಚಾರಣೆ ಕೊಡ್ತಿದ್ದೀರಾ. ಏನ್ ಮಾಹಿತಿ ಬೇಕಾಗಿದೆಯೋ ಅವ್ರ ಕಡೆ ಲೈನ್ ತಗೊಂಡ್ ಮಾತಾಡ್ರಿ, ಅವ್ರ ಕಡೆ ಇಂಟಿಮೇಶನ್ ತಿಳಿಸಿ. ಸರಿ, ಒಂದ್ ಕೆಲ್ಸ ಮಾಡಿ ಆಯ್ತು, ಪರವಾಗಿಲ್ಲ. ಅವ್ರು ಯಾವ ಸ್ಟೇಷನ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಅವ್ರಿಗೆ ಕೋರ್ಟ್ ಇಂದ ಸಮನ್ ಕಳ್ಸಿ, ಅವ್ರ ಮನೆಗೆ ನೋಟಿಸ್ ಸರ್ವ್ ಮಾಡಿ, ನಾನ್ ನೋಡ್ಕೊಳ್ತೀನಿ. ನೋಟಿಸ್ ಸರ್ವ್ ಮಾಡದೆ? ಮಾಡಿ ನೋಟಿಸ್ ಸರ್ವ್ ಮಾಡ್ಲಿ ಸರ್ ಅವರು. ಅದನ್ನೇ ನಾನು ವಿಚಾರಣೆ ಕೊಡ್ತಿರೋದು. ಅವ್ರು ಕೋರ್ಟ್ಗೆ ಬರೋದಿದ್ರೆ ಅವ್ರು ಸ್ಟೇಷನ್ ಬಳಿ ಅಟ್ಯಾಚ್ಮೆಂಟ್ ಮಾಡ್ತೀನಲ್ಲ. ನಿಮ್ ಕಡೆಯಿಂದ ಲೈನ್ ತಗೊಂಡ್ ನೀವು ಮಾತಾಡೋದು ಉದ್ದೇಶನೇ ಇರ್ತಿರ್ಲಿಲ್ವಲ್ಲ. ಅದಕ್ಕೆ ಪಾಪ ಏನ್ ಮಾಡ್ತಿದಾರೆ ಜನರಿಗದ್ ಗೊತ್ತಿಲ್ಲ. ಅದು ಯಾವ ಕೋರ್ಟ್, ಯಾವ ಅಮೀನ, ಏನು ನೋಟಿಸ್ ಅದೆಲ್ಲ ನಾನು ನೋಡ್ಕೊಳ್ತೀನಿ. ಅವ್ರ ಮನೆಗೆ ನೋಟಿಸ್ ಕಳ್ಸಿ. ತಮ್ಮ ಹೆಸರು ಸೂರ್ಯ ಅವ್ರೆ, ಒಂದ್ ಕೆಲ್ಸ ಮಾಡ್ತೀನಿ. ಅವರ ಲೋಕಲ್ ಸ್ಟೇಷನ್ ಕಡೆಗೆ ಫ್ಯಾಕ್ಸ್ ನಂಬರ್ ತಗತೀನಿ, ಇಲ್ಲ ಖುದ್ದಾಗಿ ನಾನೇ ಹೋಗಿ ಅಲ್ಲಿಗೆ ಅಟ್ಯಾಚ್ಮೆಂಟ್ ಮಾಡಿಸ್ಬಿಟ್ಟು ಅದೇನಿದೆ ಫಾರ್ಮಾಲಿಟಿ ಮುಂದುವರ್ಸ್ತೀನಿ. ಒಂದ್ ಕೆಲ್ಸ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸೂರ್ಯ ಅವ್ರೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ನೀವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ವಿ2 ಸೂರ್ಯ ಅಂತ ಗೂಗಲ್ ಮಾಡಿ, ನಿಮ್ಗೆಲ್ಲಾನು ಸಿಗುತ್ತೆ ನೋಡಿ. ಗೂಗಲ್ ಮಾಡಕ್ಕೆ ಯಾವ್ದಾದ್ರು ಸುಳ್ಳು ಮಾಹಿತಿನೂ ಇರ್ಬೋದಲ್ವಾ ಗೂಗಲ್ ನಾಗೆ? ಗೂಗಲ್ ನಂಬ್ಕೊಂಡ ಸುಮ್ನೆ ವಿಚಾರಣೆ ಮಾಡೋದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ, ಸ್ಟೇಷನ್ ಬಳಿ ಅಟ್ಯಾಚ್ಮೆಂಟ್ ಮಾಡಿ ಸ್ಟೇಷನ್ ಕಡೆಯಿಂದಾನೇ ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಅಲ್ಲಿ ಬಂದ್ಮೇಲೆ ನಾನು ಫೋನ್ ಮಾಡ್ತೀನಿ. ಯಾವಾಗ ನೋಟಿಸ್ ಮಾಡ್ತೀರಾ? ಒಂದು ಊಟಕ್ಕೆ ಹೋಗ್ತಿದೀನಿ, ಊಟ ಮುಗಿಸ್ಕೊಂಡು ನನ್ ಫಾರ್ಮಾಲಿಟಿ ಏನಿದೆಯೋ ಆ ಸ್ಟೇಷನ್ ಬಳಿ ಅಟ್ಯಾಚ್ಮೆಂಟ್ ಮಾಡಿ ಅಲ್ಲಿಂದಾನೇ ನಾನು ಬಂದ್ಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ. ನೋಟಿಸ್ ಕೊಡೋಕೆ ಯಾರು ಹೋಗ್ತಾರೆ, ಯಾವಾಗ ಹೋಗ್ತಾರೆ? ಒಂದ್ ಹಾಫ್ ಅನ್ ಅವರ್ ಊಟ ಮುಗಿಸ್ಕೊಂಡು ನಾನೇ ಅಲ್ಲಿಗೆ ಹೋಗಿ ಏನಿದೆ ಅವ್ರಿಗೆ ಯಾವ ಸ್ಟೇಷನ್ ಬರ್ತದೆ ಏನು ಎತ್ತ ಅಂತ ಹೇಳಿ ವಿಚಾರಣೆ ಮಾಡ್ಕೊಂಡು ನಾನೇ ನಿಮ್ಗೆ ಖುದ್ದಾಗಿ ಕರೆ ಮಾಡ್ತೀನಿ. ನಿಮ್ ನಂಬರ್ಗೆ ನಾನ್ ಮಾಡ್ತೀನಿ. ಆಮೇಲೆ ನನಗೆ ನೀವು ಕೋರ್ಟ್ ಅಮೀನ್ರ ಡೀಟೇಲ್ಸ್ ಬೇಕು. ಅಂಡ್ ಒಂದೇ ತಿಂಗಳಿಗೆ ಯಾವ ಕೋರ್ಟ್ ಇವನಿಗೆ ನೋಟಿಸ್ ಸರ್ವ್ ಮಾಡಿ ಅಂತ ಹೇಳ್ತಾರೆ, ಮನೆ ಹತ್ರ ಬರ್ತೀನಿ, ಧಮಕಿ ಹಾಕ್ತಾರೆ. ಅದನ್ನ ನೋಟಿಸ್ ಸರ್ವ್ ಮಾಡಿರೋರ್ದು ನಂಬರ್ ಕೊಟ್ಟಿದ್ದೀನಿ. ಸಮಸ್ಯೆ ಕಡೆಯಿಂದ ಯಾರೋ ವಕೀಲರು ಶಿವಪ್ರಸಾದ್ ಅಂತ ಹೇಳಿ ಅವ್ರ ನಂಬರ್ ಸರ್. ಒಂದ್ ಸೆಕೆಂಡ್ ಸರ್ ಸೂರ್ಯ ಸರ್, ಇನ್ನೊಂದ್ ಮಾಹಿತಿ ಸರ್. ಆ ಮನುಷ್ಯ ಯಾವ ಮಟ್ಟಕ್ಕೆ ರೋಡ್ ಆಗಿ ಮಾತಾಡ್ದ ಅಂದ್ರೆ ಇವರು ವಕೀಲರಂತವ್ರೆ, ಅವರು ವಕೀಲರಂತಾರೆ. ವಕೀಲರು, ಪೊಲೀಸರು, ಕೋರ್ಟ್ ಅಮೀನ್ರು ಅನ್ಕೊಂಡ್ ಬದುಕ್ತಾ ಇರೋರು ಇವರೆಲ್ಲ ದುಡ್ಗೋಸ್ಕರ. ಯಾವನ್ ಕೋರ್ಟ್ ಅಮೀನೂ ಇಲ್ಲ, ಯಾವ ಪೊಲೀಸನು ಇಲ್ಲ ಅಲ್ಲಿ. ಜನರಿಗೆಲ್ಲ ಭಯ ಪಡಿಸ್ಕೊಂಡು ಇದ್ ಮಾಡ್ತಾರೆ. ಇಲ್ಲ ವಕೀಲ ಅವನ ಹೆಂಗ್ ಮಾತಾಡ್ಬೇಕು ಸರ್? ಹಂಗಂದ್ಮೇಲೆ ಹೆಂಗ್ ಮಾತಾಡ್ದಂತ ರೆಕಾರ್ಡಿಂಗ್ ಇದೆಯಪ್ಪ ನಿನ್ಗೆ? ರೆಕಾರ್ಡಿಂಗ್ ಇದೆಯಪ್ಪ ಮಂಜುನಾಥ್? ರೆಕಾರ್ಡಿಂಗ್ ಇದೆಯಾ ಮಾತಾಡಿರೋದು? ಸರ್ ಫೋನ್ ಕಟ್ ಮಾಡ್ಬಿಡ್ತಿದ್ದಾರೆ, ಕಟ್ ನಾನ್ ಮಾಡ್ತಿದ್ದಾರೆ. ಕೇಳ್ತಿರೋದು ಪ್ರಶ್ನೆ, ಒಂದ್ ನಿಮಿಷ. ಅವ್ನ್ ಮಾತಾಡಿ ಕೆಟ್ಟದಾಗ ಮಾತಾಡಿರೋದು ರೆಕಾರ್ಡಿಂಗ್ ಇದೆಯಾ? ಇದೆ ಸರ್, ಇದೆ. ನನ್ನ ಹತ್ರ ತಗೊಂಡ್ ಬಾ. ಅವ್ನು ಯಾವ ಲಾಯರ್ ಅಂತ ನಾನು ನೋಡ್ತೀನಿ, ಆಯ್ತಾ? ನಿಮ್ ಕೋರ್ಟ್ ಅಮೀನ್ರೆ, ನಿಮ್ ಕೆಲ್ಸ ನೀವು ಮುಂದುವರ್ಸಿ, ನನ್ ಕೆಲ್ಸ ನಾನು ಮುಂದುವರ್ಸ್ತೀನಿ. ನೋಡ್ತೀನಿ ಅವ್ನು ಯಾವ ಲಾಯರ್, ಯಾವ ಕೋರ್ಟ್ ಅಮೀನ್ ನೋಡ್ತೀನಿ ನಾನು. ಮುಂದುವರ್ಸಿ. ಇಲ್ಲ ಸರ್, ಒಬ್ಬ ರೋಡಿ ಶೀಟರ್ ತರ ಮಾತಾಡ್ತಿದ್ದಾನೆ ಸರ್. ಯಾವನಾದ್ರೂ ಫೋನ್ ಮಾಡಿದ್ರೆ ಏನ್ ಕಿತ್ಕೊಳ್ತೀರಾ, ಕಿತ್ಕೊಳ್ಳಿ. 15 ದಿನ ಎಷ್ಟು? 15ನೇ ತಾರೀಕುವರೆಗೂ ವೈಫಿಗೆ ಸರ್? ಇಲ್ಲ ಸರ್, ನಮ್ಮ ವೈಫಿಗೆ ಮೊನ್ನೆನೆ ಸರ್ ನಾನು ಟ್ರೀಟ್ಮೆಂಟ್ ಮಾಡ್ಸ್ಕೊಂಡ್ ಬಂದಿದ್ದೀನಿ ಸರ್. ನಮ್ಮ ವೈಫ್ಗೆ ಎಂತ ಥ್ರೆಟ್ ಆಗಿದ್ದಾನೆ ಗೊತ್ತಾ ಸರ್? ಅಷ್ಟು ಬೇಜಾರಾಯ್ತು. ನಮ್ಮ ಮನೆಯವರು ಅಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಇದೆಲ್ಲ ಟೆಲಿಕಾಸ್ಟ್ ಮಾಡ್ತೀನಿ. ಒಂದ್ ಕೆಲ್ಸ ಮಾಡಪ್ಪ, ನೀನು ಒಂದ್ ಕೆಲ್ಸ ಮಾಡಪ್ಪ ಆರಾಮಾಗಿ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ, ನಿಮ್ ವೈಫ್ ಹತ್ರ ಮಾತಾಡಿರೋದು ಯಾರೆಲ್ಲ ಕೆಟ್ಟದಾಗ ಮಾತಾಡಿದ್ದಾರೆ ಅವ್ರ ನಂಬರು, ಆ ರೆಕಾರ್ಡು ನನ್ಗೆ ಅದನ್ನ ಕಳ್ಸ್ಕೊಡು. ಆಮೇಲೆ ನಾನ್ ತೋರಿಸ್ತೀನಿ ಏನಂತ ಹೇಳಿ, ಆಯ್ತಾ? ಆಮೇಲೆ ಯಾವನಾದ್ರೂ ಫೋನ್ ಮಾಡಿ ಧಮಕಿ ಹಾಕಿದ್ರೆ ಹಂಗೆ ಒಂದೇ ಮಾತೇಳು, ಏನ್ ಕಿತ್ಕೊಳ್ತೀಯ ಕಿತ್ಕೊ, ನಾನು 15ನೇ ತಾರೀಕುವರೆಗೂ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಬಿಡು. ಕಿತ್ಕೊಂಡ್ರೆ ಹೋದ್ರೆ ತಲೆ ಮೇಲೆ ಕೂತ್ಕೊಂಡ್ ಮಾಡ್ತಾವ್ರ ಇವರೆಲ್ಲ. ಸರ್ ಉಳಿಸ್ಕೊಡಿ ಸರ್ ಸ್ವಲ್ಪ ದಯವಿಟ್ಟು ಸರ್. ನಂಗೆ ತುಂಬಾನೇ ಯಾಕಂದ್ರೆ ತುಂಬಾ ಮೆಂಟಲಿ ಪ್ರಾಬ್ಲಮ್ ಇದಾಗ್ಬಿಡಿ.
ನೀವು ಅಷ್ಟೇ ತುಂಬಾ ಉಪಕಾರ ಆಯ್ತಾ? ಆಗುತ್ತೆ ಒಂದ್ ಸರ್. ಹೇಳ್ತೀನಿ ಕೇಳಿ, ನೀವು ಅಷ್ಟೇ ಓಕೆ ಸರ್. ಅದನ್ನ ತಗೊಂಡಿದೀವಿ ಅಂದ್ಮೇಲೆ ಆ ಟೈಮ್ಗೆ ಅದು ಕಟ್ಟಬೇಕು. ಓಕೆ ಒಂದ್ಸರಿ ಎರಡ್ ಸರಿ ಇಲ್ಲ ಮಿಸ್ ಅಂತ ಆಗುತ್ತೆ. ಹೇಳಿಲ್ಲ ಸರ್, ಇಲ್ಲ ಸರ್ ಲೇಟ್ ಆಗಿದೆ ಸರ್, ನಾನು ಇಲ್ಲ ಅಂತ ನಾನು ಹೇಳಿಲ್ಲ ಸರ್. ಅದು ಏನಿದೆ ಕಟ್ಟಿನ ಕ್ಲಿಯರ್ ಒಂದೇ ತಿಂಗಳ ಪೆಂಡಿಂಗ್ ಇರೋದು ಸರ್. ಅದು ಸೆಟಲ್ಮೆಂಟ್ ತಗೊಂಡಿರೋದು. ನಿಮ್ಗೆ ಸೆಟಲ್ಮೆಂಟ್ ಲೆಟರ್ ಕಳ್ಸಿದೀನಿ ನೋಡಿ ಸರ್, ನಿಮ್ ವಾಟ್ಸ್ಆಪ್ ಅಲ್ಲಿ ಸೆಟಲ್ಮೆಂಟ್ ಲೆಟರ್ ಕಳ್ಸಿದೀನಿ. ಮೂರ್ ಕಂತು 3 EMI ಡಿಡಕ್ಟ್ ಮಾಡಿ ಕೊಟ್ಟಿದ್ದಾರೆ. ಅದ್ರಲ್ಲಿ 2 ನಾನು ಕಟ್ಟಿದ್ದೀನಿ. ಟ್ರಾನ್ಸಾಕ್ಷನ್ಸ್ ಎಲ್ಲ ಅದೆಲ್ಲ ಇದೆ, ಯಾರ ಹತ್ರ ನಾನು ಟ್ರಾನ್ಸಾಕ್ಷನ್ ಮಾಡಿದೀನಿ, ಪೇ ಮಾಡ್ಕೊಂಡಿದೀನಿ. ಆ ವ್ಯಕ್ತಿದು ನಂಬರ್ ಎಲ್ಲ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಎಲ್ಲ ನನ್ನ ಹತ್ರ ಐತಾ. ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದೆಲ್ಲ ರಿಸಿಪ್ಟು ಇದೆ ನನ್ನ ಹತ್ರ. ಓಕೆನಾ? ಬಿಲ್ ಎಲ್ಲ ಕೊಟ್ಟಿದ್ದಾರೆ. 1 ಮಂತ್ಗೆ ಏನಾಯ್ತು ಅಂತಂದ್ರೆ ಪೆಂಡಿಂಗ್ ಏನಾಯ್ತು ಅಂದ್ರೆ 27,000 ರೂಪಾಯಿ ಪೆಂಡಿಂಗ್ ಏನಾಯ್ತು. ಆ 27,000 ಇವಾಗ ಏನಾಯ್ತು ಅಂತಂದ್ರೆ ಈ ಜನವರಿಗೆ ನಾ ಮಾತಾಡ್ತಾರೆ, ಈ ಜನವರಿಗೆ ಬಂದು ಇದಾಯ್ತು. ತುಂಬಾ ಪ್ರೆಷರ್ ಹಾಕಿದ್ರು. ನಾ ಒಂದೇ ಮಾತಂದ್ ನನ್ ಕಂಡೀಷನ್ ಹಿಂಗಿದೆ, ನಂಗೆ ಈ ತಿಂಗಳ ಬಿಟ್ಬಿಡಿ, ಫೆಬ್ರವರಿ ತಿಂಗಳ ಏನ್ ಬರುತ್ತೆ ಅದ್ ಬಂದು ಏನಿದೆ ಅದ್ ಏನಿದೆ ನಾ ಮಾಡಿಸ್ಕೊಟ್ಟು ನಾನು ನಿಮ್ಗೆ ಕಟ್ತೀನಿ ಅಂತ ಹೇಳ್ದೆ. ಹಂಗಂದ್ಮೇಲೆ ಸರಿ ಸರ್ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ ಸರ್, 2,000 ಇಂದ 3,000 ರೂಪಾಯಿ ಬರುತ್ತೆ, ಅವಾಗ ನಿಮ್ಗೆ 31,000 ಚಿಲ್ಲರೆ ಏನೋ ಬಂದ್ಬಿಟ್ಟು ಇಂಟ್ರೆಸ್ಟ್ ಬರುತ್ತೆ, ಅದ್ ನೀವು ಕಟ್ಬೇಕಾಗತ್ತೆ ಸರ್ ಅಂತ ಅಂದ್ರು. ಆಯ್ತು ನಾ ಕಟ್ತೀನಿ, ತೊಂದ್ರೆ ಏನಿಲ್ಲ, ಹೆಂಗೋ ಕಟ್ಲೇಬೇಕು, ಬರೋ ತಿಂಗಳು ಹೆಂಗೋ ಕಟ್ಲೇಬೇಕು, ಅದರಿಂದ ನಾನು ಬಂದ್ಬಿಟ್ಟು ಆಚೆ ಬರ್ಬೇಕಂತ ಹೇಳಿದೀನಿ. ಓಕೆ ಡನ್ ಅಂತ ಮಾತಾದ್ಮೇಲೆ ಎಲ್ಲ ಆಯ್ತು ಕಾನ್ವೆನ್ಷನ್. ಇವಾಗ ಈ ವ್ಯಕ್ತಿ ಇಬ್ರು ಬಂದ್ಬಿಟ್ಟು ಫೋನ್ ಮಾಡಿ ಅಲ್ಲಿ ಫೋನ್ ಮಾಡಿನೂ ಅಲ್ಲಿ ಹಿಂಸೆ ಕೊಡ್ತಾ ಇದಾರೆ. ಇಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಸರ್, ನಾನು ಡ್ರೈವರೇ ಸರ್, ನಾನೇನು ಅಂತ ಏನು ದೊಡ್ಡ ವ್ಯಕ್ತಿನಲ್ಲ, ನಾನು ಡ್ರೈವರೇ. ನನ್ ಜೊತೆನೂ ಅಲ್ಲಿ ಕಸ್ಟಮರ್ಸ್ ಎಲ್ಲ ಇದಾರೆ, ಇವರು ಪಂಡಿಗು ಓಡಿಸ್ತಾ ಇದೀನಿ. ಫೋನ್ ಮೇಲೆ ಫೋನ್ ಮಾಡಿ ಬಂದ್ಬಿಟ್ಟು ಇದ್ ಮಾಡ್ತಿದ್ದಾರೆ, ತುಂಬಾನೇ ಹಿಂಸೆ ಕೊಡ್ತಿದಾರೆ ಸರ್. ಹಂಗಾಗಿ ಸರಿ ನಿಮ್ಗೆಲ್ಲ ಡೀಟೇಲ್ಸ್ ವಾಟ್ಸ್ಆಪ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್.